ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು 6:40. ನಾನು ಇಲ್ಲಿ ಬಂದು ಮಲ್ಕೊಳ್ಳೋಣ ಅಂದ್ಕೊಂಡ್ರೆ ಪ್ರಮೋದ್ ಅವ್ರು ಕ್ರಿಕೆಟಿಗೆ ಹೊರಟಿದ್ದಾರೆ. ಹಾಗಾಗಿ ಬೇಗ ಎದ್ಬಿಟ್ರು. ಅವ್ರಿಗೆ ಕಾಲ್ ಬಂದಿದ್ದರಿಂದ ನಾವು ಸ್ವಲ್ಪ ಬೇಗ ಎದ್ದೇಳಬೇಕಾಗಿ ಬಂತು. ಇಲ್ಲ ಅಮ್ಮ ಏನು ಮಾಡ್ತಿದ್ದೀರಮ್ಮ? ಏನು ಬಿಸಿ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದಾರೆ. ಪ್ರಮೋದ್ ಅವ್ರಿಗೆ ಕಾಫಿ ಮಾಡೋಕ್ಕೆ. ಶ್ರೇಯಾಂಶಿನ ಮಲಗಿದ್ದಾನೆ. ನಮ್ಮಪ್ಪ ಅವ್ರ ಜೊತೆನೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಗೈಸ್, ಪ್ರಮೋದ್ ಅವ್ರಿಗೆ ಕಾಫಿ ರೆಡಿ ಇದೆ. ಇವಾಗ ಕೊಡ್ತೀನಿ ನೋಡಿ. ಯಾವಾಗಲೂ ಕೊಡಲ್ಲ, ಇವಾಗ ಕೊಟ್ಟ ತಕ್ಷಣ ಅವ್ರ ಮುಖಕ್ಕೆ ಎಕ್ಸ್ಪ್ರೆಷನ್ ಹೆಂಗೆ ಇರುತ್ತೆ ನೋಡೋಣ. ಇಲ್ಲಿ ನೋಡಿ ಎಕ್ಸ್ಪ್ರೆಷನ್. ನಾನು ನಿಮ್ಗೆ ಹೇಳಿದ್ದೆ ಯಾವತ್ತೂ ಕೊಟ್ಟಿಲ್ಲಲ್ಲ, ಇದು ಕೊಡ್ಬೇಕಾದ್ರೆ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನೋಡಿ ಅಂತ. ಖುಷಿಯಾಗಿರೋದಲ್ಲ ನೋಡಿ, ಎಷ್ಟು ಖುಷಿಯಾಗಿಬಿಟ್ಟವ್ರೆ. ಸ್ಯಾರಿ ಇಲ್ಲಿ ನೋಡಿ ನಮ್ಮ ಅಣ್ಣ ಬಂದಿದ್ದಾರೆ. ಅಣ್ಣ ಹಾಯ್. ಕ್ರಿಕೆಟಿಗೆ ಹೊರಡಕ್ಕೆ. ಪಾಪ ಏನು ಮಾಡ್ತಿದ್ದ ಅಣ್ಣ? ಲೆಕ್ಕಕ್ಕ ಮುಡಿ ಸರಿ ಯಾಕನು. ಗೈಸ್, ಇಲ್ಲಿ ಅಮ್ಮ ಇವಾಗ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ತಿದ್ದಾರೆ. ಇದು ಬ್ರೇಕ್ಫಾಸ್ಟಿಗೆ ಏನೇನಮ್ಮ? ಪೂರಿ, ಸಾಗು. ಇವಾಗ ಸಾಗುಗೆ ರೆಡಿ ಮಾಡ್ಕೊತಿದ್ದಾರೆ. ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ಈಗ ಫಸ್ಟ್ ಅಮ್ಮ ಏನು ಮಾಡಿದ್ದಾರೆ ಗೊತ್ತಾ? ಬಟಾಣಿ, ಈರುಳ್ಳಿ, ಟೊಮೆಟೊ ಕುಕ್ಕರಿಗೆ ಹಾಕ್ಕೊಂಡಿದ್ದಾರೆ. ಇನ್ನೂ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟು ಮುಳುಗಾಯಿ ಮತ್ತು ಆಲೂಗಡ್ಡೆ ಹಾಕ್ಕೊತಾ ಇದ್ದಾರೆ. ಉಪ್ಪಾಕಿ ನೀರಾಕಿ ಕುಕ್ಕರ್ ವಿಷಲ್ ಓಡಿಸ್ಕೊಳ್ಳಿ. ಎಷ್ಟು ವಿಷಲಮ್ಮ? 3 ವಿಷಲ್ ಓಡಿಸ್ಕೊಬೇಕು. ಇಷ್ಟು ತರಕಾರಿ ಏನಿದೆ ಗೈಸ್. ಇವಾಗ ಇನ್ನೊಂದು ಪ್ಯಾನಲ್ಲಿ ಎಣ್ಣೆ, 1 ಈರುಳ್ಳಿ, ಒಂದು 4-5 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ. ಇವಾಗ ಚಕ್ಕೆ ಮತ್ತು ಲವಂಗ ಹಾಕ್ಕೊತಿದ್ದಾರೆ. ಇದು ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೊತಿರೋ ಸಪ್ರೇಟಾಗಿ. ಗೈಸ್, ಇವಾಗ ಇನ್ನೊಂದು ಸ್ಟೌವಲ್ಲಿ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಬೇಕು. ಯಾಕಂದರೆ ಇದಕ್ಕೆ ಖಾರ ಪುಡಿ ನಾವು ಯೂಸ್ ಮಾಡೋದಿಲ್ಲ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿದಿಟ್ಟಿದ್ದು. ನಿಮಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ನೋಡ್ಕೊಂಡು ತೆಂಗಿನಕಾಯಿ ತುರಿದು ಹಾಕ್ಕೊಳ್ಳಿ. ಇದನ್ನ ಹಾಕ್ಕೊಂಡು ಚೆಂದ ಫ್ರೈ ಆಗಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಧನಿಯಾ ಪುಡಿ. ಇದು ಹಾಕಿದಾಗಲೇ ಚೆನ್ನಾಗಿ ಟೇಸ್ಟ್ ಬರೋದು. ನೆಕ್ಸ್ಟು ಸ್ವಲ್ಪ ಜೀರಿಗೆ ಫ್ಲೇವರಿಗೆ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ಅದು ಲಾಸ್ಟು ಚೆನ್ನಾಗಿ ಫ್ರೈ ಆಗಿ ಒಂದು ಘಮ ಬರುತ್ತೆ. ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ತಣ್ಣಗೆ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಹೇಳ್ತೀನಿ, ತಡೀರಿ. ಇವಾಗ ಲಾಸ್ಟಿಗೆ ಗೈಸ್ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದಾರೆ ಸ್ವಲ್ಪ ಟೇಸ್ಟಿಗೆ. ಇವಾಗ ತರಕಾರಿ ಎಲ್ಲ ಬೆಂದು ವಿಷಲ್ ಆಗಿದೆ. ಕರೆಕ್ಟಾಗಿ ಬೆಂದಿದೆಯಮ್ಮ? ಕರೆಕ್ಟ್ ಇದೆಯಾ ನೋಡಿ. 3 ವಿಷಲ್ ಮಾಡಿಸ್ಕೊಂಡಿದ್ದೀವಿ. ಈ ಥರ ಬೆಂದಿದೆ ತರಕಾರಿಗಳು. ಫುಲ್ ಅಂಬ್ಲಿ ಮಾಡೋಕ್ಕೆ ಹೋಗಬೇಡಿ, ಅಂದರೆ ವೆಜಿಟೇಬಲ್ಸ್ ಸಿಗಬೇಕು ಬಾಯಿಗೆ ಇಲ್ಲಿ ತನಕ. ಇವಾಗ ಇನ್ನೇನು ಮಾಡ್ತೀರಾ? ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಆವಾಗಲೇ ಎಲ್ಲ ಉಪ್ಪೆಲ್ಲ ಹಾಕಿದ್ರಲ್ಲ, ನಾನು ಇವಾಗ ಸ್ವಲ್ಪ ಹಾರಕ್ಕೆ ಬಿಟ್ಕೊತಿದ್ದಾರೆ. ಆಮೇಲೆ ಮತ್ತೆ ಕುದಿಸ್ಬೇಕಲ್ವ, ಅವಾಗೆಲ್ಲ ಪುಡಿಯಾಗಿಬಿಡುತ್ತೆ ಅಂತ ಇವಾಗ ಹಾರಕ್ಕೆ ಇಟ್ಟಿದ್ದಾರೆ ಅಮ್ಮ. ಕರೆಕ್ಟಾ? ನೀವು ನಗಡ್ಬಿಡಿ. ಕರೆಕ್ಟಾ ನಾನು ಹೇಳಿದ್ದು? ಹೇಳ್ತೀನಿ ತಡೀರಿ ಗೈಸ್. ಇವಾಗ ಈ ಮಸಾಲೆಗೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ರು ಅದು ತಣ್ಣಗಾಗಿದೆ.
ಹಾಗಾಗಿ ಜಾರಿಗೆ ಅದನ್ನ ಶಿಫ್ಟ್ ಮಾಡ್ಕೊತಿದ್ದಾರೆ. ಮತ್ತು ನೀವೆಲ್ಲ ಕೇಳ್ಬೋದು ನಿಮ್ಮಮ್ಮನ ಮುಖಕ್ಕೆ ಏನಾಗಿದೆ ಅಂತ. ನಮ್ಮಮ್ಮ ಹಾಲಿನ ಕೆನೆ ಹಂಚ್ಕೊಂಡ್ಬಿಟ್ಟಿದ್ದಾರೆ ಮುಖಕ್ಕೆ, ಹಾಗಾಗಿ ಈ ಥರ ಕಾಣಿಸ್ತಾ ಇದೆ. ಮತ್ತು ನೀವು ಬೆಳ್ಳುಳ್ಳಿ ಸಿಪ್ಪೆ ಏನಕ್ಕಮ್ಮ ಹಂಗೆ ಹಾಕಬಾರ್ದು ಅಂತೇಳಿದ್ದು ಹೇಳಿ. ಜೋರು ಸ್ಟಾಪ್ ಮಾಡಿ, ಕೇಳಿಸ್ತಿಲ್ಲ. ಹೊಟ್ಟೆಲಿ ಸ್ಟೋನ್ ಆಗುತ್ತೆ. ಗೈಸ್, ನಾನು ಯಾವಾಗಲೂ ಏನು ಮಾಡ್ತಿದ್ದೆ ಅಂದರೆ ಬೆಳ್ಳುಳ್ಳಿ ಇಡೀ ಹಂಗೆ ಸಿಪ್ಪೆ ತೆಗಿದಲ್ಲೇ ಹಂಗೆ ರುಬ್ಬಕ್ಕಾಗ್ತಿದ್ದೆ. ಹಂಗೆ ಹಾಕಬಾರ್ದಂತೆ, ಸ್ಟೋನ್ ಆಗುತ್ತೆ, ಇನ್ಮೇಲೆ ಹಂಗೆ ಮಾಡಬೇಡ ಅಂತ ನಮ್ಮಮ್ಮ ಒಂದು ಟಿಪ್ಸ್ ಹೇಳಿದ್ದಾರೆ. ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ. ಗೈಸ್, ಇವಾಗ ರುಬ್ಕೊಂಡಾಗಿದೆ, ತರಿಯಾಗಿ ರುಬ್ಕೊಬೇಕು ಆ ಮಸಾಲೆನ. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಆ ಮಸಾಲೆನ ಈ ವೆಜಿಟೇಬಲ್ಸ್ ಏನು ವಿಜಲ್ ಮಾಡಿಟ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೊಬೇಕು. ನೀವು ಬರೀ ವೆಜಿಟೇಬಲ್ಸ್ ನಾವು ಹಾಕಿರೋದೇ ಹಾಕ್ಬೇಕಂತೇನಿಲ್ಲ. ನಿಮಗೆ ಯಾವ್ದು ಇಷ್ಟ ಆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ಬೋದು. ಇವಾಗ ನಿಮಗೆ ಎಷ್ಟು ಅದು ಥಿಕ್ಕಾಗಬೇಕೋ ಅದು ನೋಡ್ಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಸಾಗು ಆ ಕಡೆ ಸೈಡ್ ಕುದೀತಾ ಇದೆ. ಅಷ್ಟೊತ್ತಿಗೆ ಅಮ್ಮ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತ ಇದ್ದಾರೆ. ನೋಡಿ, ಈ ಸ್ಪೂನ್ ಚೆನ್ನಾಗಿದೆ ಒಗ್ಗರಣೆ ಮಾಡೋಕ್ಕಲ್ಲ. ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಏನಮ್ಮ, ಇದು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಬೇಕು. ಗೈಸ್, ಸಾಸಿವೆ ಇವಾಗ ಸಿಡ್ದಿದೆ. ಇವಾಗ ಎಂಥದ್ದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದು ಕರಿಬೇವಿನ ಸೊಪ್ಪು. ನಮ್ಮ ಮನೇಲಿ ಇಲ್ಲಿ ಕರಿಬೇವಿನ ಸೊಪ್ಪು ವಾಶ್ ಮಾಡಿನೇ ಡಬ್ಬದಲ್ಲಿ ಎತ್ತಿರ್ತಾರೆ, ಹಾಗಾಗಿ ಇವಾಗ ವಾಶ್ ಮಾಡ್ತಾಯಿಲ್ಲ, ಹಾಗೆ ಡೈರೆಕ್ಟಾಗಿ ಎಣ್ಣೆ ಒಳಗೆ ಹಾಕ್ಕೊತಾ ಇದ್ದಾರೆ. ಇದು ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಅಲ್ಲೇ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈಗ ಒಗ್ಗರಣೆ ಕೊಡ್ತಾರೆ. ಗಮ್ ಅಂತ ಇದೆ ಒಗ್ಗರಣೆ. ನೀವು ಬೇಕಂದರೆ ಅದಕ್ಕೆ ಹಿಂಗೆ ಹಾಕ್ಕೊಬೋದು, ನಮ್ಮಮ್ಮ ಹಾಕಿಲ್ಲ. ನೀವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಸಾಗು ಚೆನ್ನಾಗಿರುತ್ತೆ, ಪೂರಿ ಜೊತೆ ತಿನ್ನೋಕ್ಕೆ ಮಸ್ತಾಗಿರುತ್ತೆ. ಇವಾಗ ನಮ್ಮ ಮನೇಲಿ ಪೂರಿ ಮಾಡ್ತಾಯಿದ್ದಾರೆ, ಅದಕ್ಕೆ ನಮ್ಮಮ್ಮ ಸಾಗು ಮಾಡಿದ್ದಾರೆ. ಥ್ಯಾಂಕ್ ಯು ಅಮ್ಮ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಅಂದರೆ ಏನು ಹೇಳಬೇಕು? ಥ್ಯಾಂಕ್ ಯು ಹೇಳಿದ್ರೆ ಏನು ಹೇಳಬೇಕು? ಮತ್ತು ನೀವು ಪಾಪು ಥರ ಥ್ಯಾಂಕ್ ಯು ಅಂತೀನಿ. ಇದೇ ನಮ್ಮ ಕಿಚನು. ಇದೆಲ್ಲ ಮನೆ ವ್ಲಾಗ್ ಸ್ವಲ್ಪ ದಿನ ಬಿಟ್ಟು ಮಾಡಿ ತೋರಿಸ್ತೀನಿ ಹೇಗಿದೆ ನಮ್ಮ ಮನೆ ಅಂತ. ಸದ್ಯಕ್ಕೆ ಇಷ್ಟೇ ನಮ್ಮ ಕಿಚನ್. ನಮ್ಮ ಶ್ರೀಯನ್ ಬೆಳಗ್ಗೆ ಎದ್ದ ತಕ್ಷಣ ಸವಾರಿಗೆ ಹೋಗಿದ್ದಾನೆ. ಎಲ್ಲಿಗೆ ಹೋಗಿದ್ದು ಸನ್ನಿ? ಏನು ತರಕ್ಕೆ ಹೋಗಿದ್ದು ನೀವು? ಅದೇ ಎಂದದು? ಚೋಟಾ ಭೀಮ್ ಇದೆಯಾ? ಓ, ಸನ್ನಿದ್ ಬ್ರಷಲ್ಲಿ ನೋಡಿ ಚೋಟಾ ಭೀಮ್ ಇದೆ. ಯಾರಿಗದು ಬ್ರಷ್? ದಿವ್ಯಾಂಗ ಜೋರಾಗಿ ಹೇಳಿ. ಯಾರಿಗೆ? ನಿಮಗೆ. ಓಕೆ, ಗುಡ್ ಮಾರ್ನಿಂಗ್ ಹೇಳಿ. ಓ ಸನ್ನಿ, ಹಾಂ ಬೇಡ ಹಂಗೆ ಕೊಡಿ. ಸನ್ನಿ ಹೆಂಗಿದೆ? ಜೋರಾಗಿ ಮಾತಾಡಿ. ಸೂಪರ್ ಇದೆಯಾ? ಯಾರು ತಿನ್ನಿಸ್ತಾರ ಸನ್ನಿಗೆ? ಯಾರು ತಿನ್ನಿಸ್ತಾರದು? ರೋಹಿತ್ ಶರ್ಮಾ ಅವರು ಕ್ರಿಕೆಟ್ ಆಡಿ ಮುಗಿಸ್ಕೊಂಡು ಬಂದಿದ್ದಾರೆ. ಓ ಹಾಂ, ಹೆಂಗಿತ್ತು ಕ್ರಿಕೆಟ್? ಹೆಂಗಿತ್ತು ಕ್ರಿಕೆಟ್ ಹೆಂಗಿತ್ತು? ಇಲ್ಲಿ ಮಾತಾಡ್ಬೇಕು. ಚೆನ್ನಾಗಿತ್ತಾ? ಎಷ್ಟು ಜನ ಇದ್ರು? ಎಲ್ಲಿಗೆ ಹೋಗಿದ್ದು ಕ್ರಿಕೆಟ್ ಆಡೋಕ್ಕೆ? ಹೇಳೋ ತನಕ ಬ್ಯಾಕಲ್ಲೇ ಬರ್ತಿರ್ತೀನಿ. ಎಲ್ಲೋಗಿದ್ದು ಕ್ರಿಕೆಟ್ ಆಡೋಕ್ಕೆ? ಆ ಪ್ಲೇಸ್ ಹೆಸರು ಗೊತ್ತಿಲ್ವಾ? ಯಾವ ಪ್ಲೇಸಿಗೆ ಹೋಗಿದ್ದು? ಡಿಸ್ಟಿಕ್ ಫೀಲ್ಡಾ? ಹಾಂ, ಓಕೆ. ಅಲ್ಲಿಂದ ಬರ್ತಾ ಇವಾಗ ಏನು ತಿನ್ಕೊಂಡ್ಬಂದಿದ್ದು? ಕಾಫಿ ಪಿಲೆ ಬನ್ಸ್ ತಿಂದಿಲ್ವಾ? ನಮಗೆ ಮಾತ್ರ ತಂದಿದ್ದ? ನಾಸಾಗ ಕುಳ್ಕೆನಾ? ಓಕೆ, ಫ್ರೆಶ್ ಆಗಿತ್ತು.
ಗೈಸ್ ನಮ್ದು ಗಾರ್ಡನ್ ನೋಡಿ, ನಮ್ಮಮ್ಮ ಎಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ. ಗೈಸ್ ನಾನು ಆವಾಗಲೇ ಅಣ್ಣ ಅನ್ನಲ್ಲ, ಅವ್ರು ನನಗೆ ಚಿಕ್ಕಪ್ಪ ಆಗಬೇಕು. ಆದರೆ ಏಜಲ್ಲಿ ಸ್ವಲ್ಪ ಚಿಕ್ಕಪ್ಪನ ಏಜ್ ಆಗಿಲ್ಲ, ಹಾಗಾಗಿ ಅವ್ರಿಗೆ ಅಣ್ಣ ಅಂತಲೇ ನಾವು ಕರೆಯೋದು ಸಣ್ಣವರಿಂದ. ಅವ್ರು ನನಗೆ ಏನು ತಗೊಂಡು ಬಂದಿದ್ದಾರೆ ಗೊತ್ತಾ? ತಡೀರಿ ತೋರಿಸ್ತೀನಿ. ಟೆಂಟಡ ಬನ್ಸ್, ಫ್ರೆಶ್ಶಾಗಿ ಬನ್ಸ್ ಮಾಡ್ಕೊಂಡು ತಗೊಂಡು ಬಂದಿದ್ದಾರೆ. ಇವಾಗ ಇದನ್ನ ತಿಂದು. ಯಾರು ತಂದಿದ್ದು ಮಗನೇ? ಅಜ್ಜ ಕೊಂಡು ಬಂದದ್ದು. ಯಾರು ಅಜ್ಜ? ಸುನಿಲ್ ಅಜ್ಜ ಕೊಂಡು ಬಂದದ್ದು. ಇಲ್ಲಿ ನೋಡಿ, ಅವನಿಗೆ ಸಿಟ್ಟು ಬಂದಿದ್ದು ನೋಡಿ, ಪ್ರಮೋದ್ ತಂದಿದ್ದಂತ ಹೇಳಿಲ್ವಲ್ಲ ಅದಕ್ಕೆ. ಓಕೆ, ಇದು ಶ್ರೇಯಾಂಶಿಗೆ ಅರ್ಧ ಕೊಟ್ಟಿದ್ದೀವಿ, ತಿಂದು ಖಾಲಿ ಮಾಡಿದ್ರೆ ಇನ್ನೂ ಅರ್ಧ ಕೊಡೋಣ ಅಂತ. ಓಕೆ ಸನಿ ತಗೊಳ್ಳಿ ಬನ್ಸ್. ಹಾಂ, ಇದು ಕೂತ್ಕೊಂತೀನಿ. ಬ್ರೇಕ್ಫಾಸ್ಟ್ ಇಟ್ಟೆ. ಪ್ರಮೋದ ನಂಗೆ ಒಂದು ಗ್ಲಾಸ್ ಬಿಸಿನೀರು ಬೇಕಂತೆ. ಓಕೆ ಗೈಸ್, ನಮ್ಮನೇಲಿ ಬಿಸಿನೀರೆಲ್ಲ ಫಸ್ಟೇ ಮಾಡಿ ಫ್ಲಾಸ್ಕಲ್ಲಿ ಇಟ್ಟಿರ್ತೀವಿ. ಯಾವಾಗಲೂ ಚೆನ್ನಾಗಿದೆಯಾ? ಫ್ರೆಶ್ ಮಾಡಿದಂತೆ ಗೈಸ್. ಈ ಬನ್ಸ್ ಅಂತೂ ತುಂಬ ಚೆನ್ನಾಗಿದೆ, ಫ್ರೆಶ್ ಆವಾಗಲೇ ಮಾಡಿ ತೆಗೆದು ಕೊಟ್ಟಿದ್ದಾರೆ ನೋಡಿ. ಎಷ್ಟು ಹತ್ರದ ಮಾಡಬೇಡಕ್ಕ, ನಂದು ಕ್ಯಾಮ್ರಾ ನೀಟಿಲ್ಲ. ಅಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ. ಬಾಯಲ್ಲಿ ನೀರು ಬರ್ತಿದೆ. ನಾನು ಬೇರೆ ಬೇಡ ಅಂದೆ, ನಾನು ತಿಂಡಿ ತಿಂತಿದ್ದಕ್ಕೆ. ಈಗ ಇವರೆಲ್ಲ ತಿನ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಉಂಟು. ನಾನು ತಿಂದ್ಬಿಡ್ತೀನಿ. ನಮ್ಮಮ್ಮ ಬಾಯಲ್ಲಿ ಬೇಡ ನೀರು ಬರ್ತಾಯಿತ್ತು. ಹಂಗಿದೆಮ್ಮ? ಸೂಪರ್. ನಮ್ಮಮ್ಮನ ಜುಟ್ಟು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಹಿಂದ್ಗಡೆ ವಾಸಲ್ಲಿಂದ ಫ್ಲವರ್ ಬಂದಂಗಿದೆ. ಈ ಕಡೆ ಸರಿ ನೀವು ನೋಡಿ ಗೈಸ್. ಇವಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಟೆರೆಸಿಗೆ ಬಂದಿದ್ದೀನಿ. ಶ್ರೇಯಾಂಶ್ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹಾಗಾಗಿ ಅವನಿಗೆ ಚಾಕೋಸ್ ಕೊಡೋಣ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದೆ. ಅದಕ್ಕೆ ಅವ್ನು ಟೆರೆಸ್ ಹೋಗೋಣ ಅಂತ ಹೇಳ್ದ, ಹಾಗಾಗಿ ಟೆರೆಸಿಗೆ ಬಂದಿದ್ದೀನಿ. ಈಗ ನಾನು ನಿಮಗೆಲ್ಲರಿಗೂ ಯಾವಾಗಲೂ ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದೆ. ಒಂದು ಸರ್ಪ್ರೈಸ್ ನಾನು ನಮ್ಮ ಅಮ್ಮನ ಮನೆಗೆ ಬರೋದು, ಅದು ಹೇಳಿದ್ದೀನಿ ನೆನ್ನೆದು ಬ್ಲಾಗಲ್ಲಿ. ಇನ್ನೊಂದು ಸರ್ಪ್ರೈಸ್ ಏನು ಅಂತ ಇವಾಗ ನಿಮ್ಮ ಮುಂದೆ ರಿವೀಲ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ? ಓಕೆ, ಇವಾಗ ಸರ್ಪ್ರೈಸ್ ಏನು ಅಂತ ರಿವೀಲ್ ಮಾಡ್ತಾ ಇದ್ದೀನಿ. 3, 2, 1 ಗೋ. ಎಸ್ ಗೈಸ್, ನಿಮಗೆಲ್ಲರಿಗೂ ಗೊತ್ತಾಯಿತು ಅಂದ್ಕೊತೀನಿ, ನಮ್ಮ ಅಕ್ಕನ ವೆಡ್ಡಿಂಗ್ ಇದೆ. ಹಾಗಾಗಿ ಅಲ್ಲಿಂದ ಇಷ್ಟು ಖುಷಿಯಾಗಿ ಬಂದೆ. ಇಲ್ಲಿ ತುಂಬಾ ಪ್ರಿಪ್ರೇಷನ್ ಎಲ್ಲ ಮಾಡೋಕ್ಕಿದೆ. ಅದು ಮುಂದಿನ ವೀಡಿಯೋಗಳಲ್ಲಿ ನೀವು ನೋಡ್ತಾ ಗೊತ್ತಾಗೋಗುತ್ತೆ ನಾವು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ವೆಡ್ಡಿಂಗಿಗೆ ಅಂತ. ಇವಾಗಂತೂ ನಮಗೆ ಟೈಮೇ ಇಲ್ಲ ಹೇಳೋಕ್ಕೋದ್ರೆ. ನೋಡೋಣ, ನಮ್ಮ ಕೈಲಿ ಆದಷ್ಟು ಟ್ರೈ ಮಾಡಿ ಎಲ್ಲ ವೆಡ್ಡಿಂಗ್ನ ಚೆನ್ನಾಗಿ ಮಾಡಿ ಅವಳಿಗೆ ಖುಷಿಯಾಗಿ ಕಳ್ಸೋಣ ಅಂತ. ಇಲ್ಲಿ ನೋಡಿ ನಮ್ಮ ಶ್ರೇಯಾಂಶ್ ಏನು ಮಾಡ್ತಿದ್ದಾನೆ ಅಂತ. ಏನು ಮಾಡ್ತಿದ್ದೀರಾ ಮಗನೇ? ಪಣಿ. ಅವ್ನು ಕೆಲಸ ಮಾಡ್ತಾಯಿದ್ದಾನೆ ನೋಡಿ. ನಮ್ಮ ಟೆರೆಸ್ ಸ್ವಲ್ಪ ಮೆಸ್ಸಿ ಆಗಿದೆ, ಅದಕ್ಕೆ ಅವ್ನು ಕ್ಲೀನ್ ಮಾಡ್ತೀನಿ ಅಂತ ಪರ್ಕೆ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಿದ್ದಾನೆ. ಹಾಂ, ಇಲ್ಲಿ ಹೇಳಿ ಸನ್ನಿ, ಏನು ಮಾಡ್ತಿದ್ದೀರಾ ಹೇಳಿ ಎಲ್ಲರಿಗೂ. ಇಲ್ಲಿ ಹೇಳಿ, ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ನೋಡಿ ಎಷ್ಟು ಕ್ಲೀನ್ ಮಾಡ್ತಾ ಇದ್ದಾನೆ. ನೀನು ಬಿದ್ದುಬಿಟ್ಟು ಆಮೇಲೆ ಸ್ಟೆಪ್ಪಿಂದ. ಗೈಸ್, ಇವಾಗ ಮಧ್ಯಾಹ್ನಕ್ಕೆ ಲಂಚ್ ರೆಡಿ ಆಗ್ತಿದೆ. ನಮ್ಮಮ್ಮ ಏನೋ ಸ್ಪೆಷಲ್ ಮಾಡ್ತಿದ್ದಾರೆ, ಏನಂತ ಕೇಳೋಣ. ಏನು ಸ್ಪೆಷಲ್ ಅಮ್ಮ? ಮಟನ್ ಕರಿ, ಗೀ ರೈಸ್, ಮತ್ತು ಇನ್ನೊಂದು ಮಟನಿಂದ ಇನ್ನೊಂದು ಫ್ರೈ. ಇಷ್ಟು ರೆಡಿ ಮಾಡ್ತಾ ಇದ್ದೀವಿ. ಆಗ್ತಾಯಿಲ್ವಾ? ಅದರಿಂದ ಅದೇನಾ ರಬ್ಬರು? ಇಲ್ಲಿ ಮಸಾಲೆ ಸಾರಿಗೆಲ್ಲ ರೆಡಿ ಮಾಡ್ಕೊತಿದ್ದಾರಮ್ಮ. ಮತ್ತು ಇಲ್ಲಿ ಗೀ ರೈಸಿಗೆ ಇಟ್ಟಿದ್ದಾರೆ. ಮತ್ತು ನೆಕ್ಸ್ಟು ಇಲ್ಲಿ ಮಟನ್ ವಿಷಲ್ ಮಾಡಿ ಇಟ್ಟಿದ್ದಾರೆ. ಏನಾಯ್ತಮ್ಮ? ಇದು ಕಟ್ ಮಾಡಿರೋದು. ಯಾರು ಕಟ್ ಮಾಡಿದ್ದು? ಇಲ್ಲಿ ಇರಬೇಕು ಯಾರು. ಗೈಸ್, ಇಲ್ಲಿ ನೋಡಿ ಚೆನ್ನಾಗಿರೋ ರೋಸ್ ಪ್ಲ್ಯಾಂಟ್ ತಂದು ನಮ್ಮ ಅಕ್ಕ ನೆನ್ನೆ ನೆಟ್ಟಿದಂತೆ. ಇದು ಯಾರು ಕಟ್ ಮಾಡಿದ್ದಾರೆ ಅಂತಲೇ ನಮಗೆ ಗೊತ್ತಾಗ್ತಿಲ್ಲ.
ಇದು ನೀಟಾಗಿ ಕತ್ರಿಲಿ ಕಟ್ ಮಾಡಿರೋ ಥರ ಉಂಟು. ಅಲ್ಲಿ ಪಾಟಲ್ಲಿ ಎಲ್ಲಿ ಇತ್ತು ಅದು ಇದು ಇದರಲ್ಲಿ ಅದರಲ್ಲಿ ನೀರು ಹಾಕಿದ್ರೆ ಚೆನ್ನಾಗಲ್ಲ. ಹಾಂ, ಅದು ಬೇರೆ ಪಾಟಲ್ಲಿ ಇಡಬೇಕಿತ್ತು ನೀವು. ನೀವು ಅಲ್ಲಿಟ್ರೆ ಇಲ್ಲಿನಾ ಅವಾಗ ಅಲ್ಲೆಲ್ಲಾದ್ರೂ ಹಿಡಿಯಮ್ಮ. ಇದೊಂಚೂರು ಏನಾದ್ರು ಮಾಡಿ ಆರೆಂಜು ಯಾವುದು ಅಮ್ಮನ ಕತ್ತಿ ಹೂ ಇದೆಯಲ್ಲ, ಇದು ಇದ್ರದಾ? ಅಮ್ಮನ ಪಕ್ಕದಲ್ಲಿ ಹೂ ಇದೆಯಲ್ಲ ಪಲ್ಲೆ ಅಲ್ಲಿ ಅಲ್ಲಿ ದೇವ್ರು ಆ ಕಲರ್ದು ಆ ಕಡೆದು ಈ ಕಲರ್ದು ಇದು ಪಿಂಕ್ ಇದೆ ಇದೆ ಇದ್ರದಾ? ಹೌದು, ಮೊನ್ನೆ ಒಂದು ಕಿತ್ಕೊಂಬಂದಲ್ಲ ನೀನು ಬರ್ತಾನೆ ತರ್ತಾ. ಅದೇ ಅದೇ ಅದ್ರ ಆ ಕಡೆದ್ರದ್ದು ಇದ್ರದ್ದು. ಏನಕ್ಕೆ ಚೀಲ ಏನಕ್ಕಮ್ಮ? ಮಣ್ಣು ಹಾಕಪ್ಪ ಹಾಕಪ್ಪ ಅನ್ಕೊಂತ ನೀಟಾಗಿ ಅದು ಬರಲಿ ಅಂತ ಹಾಕಿದ್ರೆ. ಆ ಕವರ್ ಕೊಟ್ಟಿಲ್ವಾ ಅವರು? ಕವರ್ ಕೊಟ್ಟಿದ್ರು. ಕವರ್ ಕೊಟ್ಟಿಲ್ಲ, ಕವರ್ನ ಹಿಂಗೆ ಓಪನ್ ಮಾಡ್ಬಿಟ್ಟು ಅದೇ ಓಪನ್ ಮಾಡಿ ಹಾಕ್ತೀನಿ. ಸಾಕಿ ಈಗ ಅದು ಮುಗ್ದು ಬಂದಿರೋ ಇದ್ರ ಗಿಡನೇ ಕಟ್ಟಾಗಿರೋದಮ್ಮ? ಇದ್ರಿಂದ ಇದ್ರದಲ್ಲ, ಕಟ್ಟಾಗಿರೋದು ಬಿಟ್ಲಮ್ಮ. ಅಲ್ಲ, ಇದು ನೆಟ್ಟಿ ಅದ್ರ ಜೊತೆ ಅದ್ ನೆಡಕ್ಕೆ. ಇದೆಷ್ಟು ರೋಸ್ ಇಲ್ಲಿ? ಎಷ್ಟು ಇದಕ್ಕೆ? 50. 20 ರುಪೀಸಾ? ಎಲ್ಲ ಕಡೆನೂ ಜಾಸ್ತಿನೇ ಗಿಡ. ಇದು ಹೊಡಿಬೇಕಿತ್ತು. ಆ ಮಣ್ಣು ಉಂಡೆ ಅದು ಹೊಡಿಬಾರ್ದು. ಅದು ಯಾರಾದ್ರೂ ಹೊಡಿತಾರ ಹಂಗೆ? ನಿಮ್ಮ ಹತ್ರನೇ ಗಿಡ ನಡಕ್ ಕಲಿಬೇಕು ನಾವು. ಕಾಗದಲ್ಲಿ ಕೆಲಸ ಮಾಡೋದು ಪ್ರೆಸ್ ಮಾಡ್ಬಾರ್ದು, ಹಂಗೆ ಹಂಗೆ ಪ್ರೆಸ್ ಮಾಡಬೇಕು. ರೂಲ್ಸ್ ಬಿಡ್ಬೇಕು, ಬೇರೆ ಆಗ್ಬೇಕಲ್ಲ. ಈಗ ಅದಕ್ಕೊಂದು ಬೇಕಲ್ಲ. ಈಗ ಅದಕ್ಕೊಂದು ಇದು ನೋಡಿದ್ರೆ ತಪ್ಪೋಯ್ತು ನೋಡಿ. ಈ ಪಾಟಿಗೆ ಇದಕ್ಕೆ ಹಾಕ್ಬಿಡಿ ಅಮ್ಮ. ಇದೊಂದು ಇದಕ್ಕೆ ಹಾಕ್ಬಿಡಿ. ಈ ಸ್ವಲ್ಪ ಮಣ್ಣು ಕೆಳಗೆ ಚೆಲ್ಬಿಟ್ಟು ಮೇಲೆ ಗಟ್ಟಿ ಮಣ್ಣು. ಏನು ಇರಲಿಲ್ಲಮ್ಮ, ಗಿಡ ಏನು ಇರಲಿಲ್ಲ ಅದರಲ್ಲಿ. ಈಗ ಹಾಕೋ ಈ ಮಣ್ಣು ಕರೆಕ್ಟ್ ಅದಕ್ಕೆ ಪಾಪು. ಗೈಸ್, ಇವಾಗ ಲಂಚಿಗೆ ಕೂತ್ಕೊಂಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಗೀ ರೈಸ್, ಮಟನ್ ಕರಿ, ನೆಲ್ಲಿ ಮೂಳೆ, ಹಾಗೆ ಮಟನ್ ಗ್ರೇವಿ. ನಾನು ಇಷ್ಟ ಮಾಡಿದ್ದೀನಿ. ಪ್ರಮೋದವರು ತೋರಿಸಿ ಕದ್ದಿಡ್ಕೊತಿದ್ದಾರೆ. ಅವ್ರು ತೋರಿಸ್ತೀನಿ ಅಂತ. ನೋಡಿ ಅನ್ನ, ಮಟನ್ ಗ್ರೇವಿ ಮತ್ತು ಮೂಳೆ ಎಲ್ಲ ತಿಂಗ್ ಸೈಡಲ್ಲಿ ಇಟ್ಟಿದ್ದಾರೆ. ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ನೋಡೋಣ ಹೆಂಗಿದೆ ಸಾರು. ಹೆಂಗಿದೆ ಸಾರು? ಹೆಂಗಿದೆ? ಬೇಗ ಮೊಬೈಲ್ ಬಿದೋಗ್ತಿದೆ ಫಾಸ್ಟ್. ಸಾರು ಹೆಂಗಿದೆ ಟೇಸ್ಟ್ ಮಾಡಿ ಇರ್ತಾರಂತೆ. ತಡೀರಿ ಗೈಸ್. ಬಾಯಿಟ್ಟು ಅವ್ರಿಗೆ ನಾಚಿಕೆ. ಇನ್ನು ಸ್ವಲ್ಪ ದಿನಗಳಲ್ಲಿ ವ್ಲಾಗ್ ಮಾಡ್ತಾ ಸರಿಯಾಗ್ತಾರೆ ಗೈಸ್. ಅಲ್ಲಿ ತನಕ ಹಿಂಗೆ ಅಲ್ವಾ? ಅವತ್ತು ಶೀತ ಇತ್ತು, ಇವಾಗ ಸ್ವಲ್ಪ ಏನೋ ತವೇನೋ ಅನಿಸುತ್ತೆ, ಅದಕ್ಕೆ ಮಾತಾಡ್ತೀರ. ತಿಂತಾನೇ ಇಲ್ಲ ಗೈಸ್ ಅವರು. ತಿನ್ನಲ್ಲೇ ಸ್ಟಾಪ್ ಮಾಡೋದಿಲ್ಲ, ಹಿಂಗೆ ಇಟ್ಕೊಂಡಿರ್ತೀನಿ ಗೈಸ್. ಇವ್ರು ಊಟ ಮಾಡೋದಿಲ್ಲ, ನಂಗೆ ಹೊಟ್ಟೆ ಹಸಿತಿದೆ. ನಾನು ಊಟ ಮಾಡ್ತೀನಿ, ನನಗೆ ಹಿಡ್ಕೊಳಕ್ಕೆ. ಗೈಸ್, ಇವಾಗ ನಾನು ನಮ್ಮ ಚಿಕ್ಕಪ್ಪ ಬೆಳಗ್ಗೆ ಬಂದಿದ್ರಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನೋಡಿ ನಮ್ಮಮ್ಮ ಈ ಡಬ್ಬಗಳನ್ನೆಲ್ಲ ನಾನು ಇವು ಚೆನ್ನಾಗಿರೋ ಬ್ಯಾಗಳನ್ನೇ ಟಣ ಅಂದ್ಕೊಂಡು ಹೋಗ್ಬೇಕು. ನನಗಂತೂ ಸಿಟ್ಟು ಬರ್ತಿದೆ. ಇವಾಗ ನಾನು ಪ್ರಮೋದು ಮತ್ತು ಶ್ರೇಯಾಂಶ್ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಏನೇನು ಮಾಡ್ತೀವಿ, ಯಾರೆಲ್ಲ ಇದ್ದಾರೆ ಅಂತ ನಿಮಗೆ ತೋರಿಸ್ತಾ ಹೋಗ್ತಿರಕ್ಕೆ. ಬನ್ನಿ ನನ್ನ ಜೊತೆ. ಇಲ್ಲಿ ನೋಡಿ, ನಾವು 3 ಜನ ಹೊರಟ್ವಿ ಗೈಸ್. ಅಲ್ಲಿ ಹೋಗಿ ಹೋಗ್ಬರ್ತೀನಿ. ಬಾಯ್. ಇದು ನಮ್ಮ ಅಜ್ಜಿ.
ಗೈಸ್ ಇವಾಗ ಅಮ್ಮ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದಾರೆ. ಅದರೊಳಗೆ ಇದು ಸ್ಟಫಿಂಗ್ ಮಾಡಿದ್ದಾರೆ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ನಮ್ಮ ಇಶಾನಿ ನೋಡಿ, ನಮ್ಮ ರಾಣಿ ತಿಂತಾರದು ನೋಡಿ ಮೊಳಗು. ಇಲ್ಲಿ ಸನ್ನಿ ಆಟ ಆಡ್ತಿದ್ದಾನೆ. ಇದು ನಮ್ಮ ಚಿಕ್ಕಪ್ಪ. ಇದು ನಮ್ಮ ಚಿಕ್ಕಮ್ಮ ನೋಡಿ, ಇಲ್ಲಿ ಚೆನ್ನಾಗಿ ಕಾಣ್ತಿದೆ ಅಕ್ಕ. ಆದ್ರೆ ಚಿಕ್ಕಮ್ಮ ಆಗಬೇಕು, ಆದರೆ ಚಿಕ್ಕಮ್ಮ ಕರೆಯಕ್ಕೆ ಮನ್ಸಾಗಲ್ಲ. ಹೆಂಗಿದಾರಲ್ಲ ಅಕ್ಕ ಕರಿತೀನಿ. ಇದು ಅಷ್ಟೇ ಚಿಕ್ಕಪ್ಪ ಆಗಬೇಕು. ಆದರೆ ನೋಡಿ ಸಣ್ಣವ್ರ ಥರ ಕಾಣ್ತಾರೆ, ಅದಕ್ಕೆ ಅಣ್ಣ ಕರಿತೀನಿ. ಆದರೆ ನಮ್ಮ ಅಣ್ಣ ನೋಡಿ ಗೋಲ್ಡ್ ಸುರೇಶ್ ಥರ ಕಾಣ್ತಿಲ್ವಾ, ಬಿಗ್ ಬಾಸ್. ಇನ್ನು ಅಮ್ಮನೊಂದು ತೋರಿಸ್ತೀನಿ. ಇಲ್ಲಿ ನೋಡಿ ಅಮ್ಮ ಬಜ್ಜಿ ಮಾಡ್ತಾ ಇದ್ದಾರೆ. ಅಮ್ಮ ಹಾಯ್ ಮಾಡಿ. ಎಲ್ಲರೂ ಹೇಗಿದ್ದಾರೆ ಎಲ್ಲ ಕೇಳಿ. ಹೇಗಿದ್ದೀರಾ ನೋಡಿ, ನಾನು ಬಜ್ಜಿ ಮಾಡ್ತಾ ಇದ್ದೀನಿ, ಟೇಸ್ಟ್ ಮಾಡಿ ಬನ್ನಿ ಮನೆಗೆ. ಅಮ್ಮನ ಅಡ್ರೆಸ್ ಹೇಳಿ. ಚಿಕ್ಕಮಗಳೂರು ಕೆಂಪನಹಳ್ಳಿ ಬನ್ನಿ ಆಯ್ತಾ, ದಯಮಾಡಿ ಬನ್ನಿ. ನೋಡಿ ಅಮ್ಮ ಚಂದ ಟೇಸ್ಟಿ ಟೇಸ್ಟಿ ಸ್ನ್ಯಾಕ್ಸ್ ಮಾಡ್ತಾನೆ ಇರ್ತಾರೆ, ಯಾವಾಗಲೂ ಚೆನ್ನಾಗಿರುತ್ತೆ. ಸ್ಟಫಿಂಗ್ ಮಾಡಿ ಲವ್ ಯು ಹೇಳಿದ್ರೆ ಚಾಕ್ಲೇಟ್ ಕೊಡ್ತೀನಿ. ಲವ್ ಯು ಹೇಳಿ, ಲವ್ ಯು. ಇನ್ನೊಂದ್ಸತಿ ಹೇಳಿ, ಇನ್ನೊಂದ್ಸತಿ ಹೇಳಿ. ಲಿಟಲ್ ಆರ್ಟ್ ಮಾಡು ಅಕ್ಕಂಗೆ. ಲಿಟಲ್ ಆರ್ಟ್, ಥ್ಯಾಂಕ್ ಯು. ಹಂಗ್ ಮಾಡೋದಾ ಕಿಶನಿ? ಹಂಗ್ ಮಾಡೋದಲ್ಲ. ಹಾಯ್ ಮಾಡಿ, ಹಾಯ್ ಮಾಡಿ. ದಿವ್ಯಕ ಸೂಪರಾ? ಹಾಯ್ ದಿವ್ಯಕ ಸೂಪರ್ ಹೇಳಿ. ಸೂಪರ್ ದಿವ್ಯಕ ಸೂಪರ್ ಹೇಳಿ. ಥ್ಯಾಂಕ್ ಯು ಶನಿ. ತಗೊಳ್ಳಿ, ಪೋಸ್ ಕೊಡಿ, ಪೋಸ್ ಕೊಡಿ, ಒಂದು ಪೋಸ್ ಕೊಡಿ. ನೀವು ಸುಂದರಿ ನೀವು. ತಗೊಳ್ಳಿ, ಥ್ಯಾಂಕ್ ಯು. ಸೆಕೆಂಡ್ ಮಾಡಿ ದಿವ್ಯಕಂಗೆ. ಐಫೈ ಪ್ಲೇನ್ ಕಿಸ್ ಕೊಡಿ. ಗುಡ್ಡಪ್ಪ. ಕ್ಲಾಪ್ ಮಾಡಿ ಶನಿ, ಕ್ಲಾಪ್ ಮಾಡಿ. ವೆರಿ ಗುಡ್. ಈಗ ಬೇಡ, ತಗೋ ಸನಿ. ಆಯ್ತಾ ಕದಾ? ಇಬ್ರು ಆಟಾಡಿ. ಇಶಾನಿ ಅಣ್ಣು ಅಣ್ಣನ ಡ್ಯಾನ್ಸ್ ಮಾಡ್ಬೇಕಂತ ಇಷ್ಟ ಮಾಡಮ್ಮ. ಓ ವಾ, ಇಶಾನಿ ಡ್ಯಾನ್ಸ್ ಸೂಪರ್ ಇದೆ. ಮತ್ತೆ ಮಾಡಿ, ಇಬ್ರು ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಮಾಡಿ. ಇಶಾನಿ ಡ್ಯಾನ್ಸ್ ಮಾಡಿ. ವಾಲಿ ಕವಾಲಯ್ಯ ಕವಾಲಿ ಕವಾಲಯ್ಯ ಯಾ ಯಾ ಯಾ. ಇಶಾ ದಿವ್ಯಾ ಅಕ್ಕ ಎಲ್ಲಿ? ಇಶಾ ಅಮ್ಮ ದಿವ್ಯಾ ಅಕ್ಕ ಅವಡಮ್ಮ ಅಕ್ಕ ಅದ ಆಂದ ಅಕ್ಕ. ಇಶಾ ನಿಂದ್ಯಾ? ಗುಡ್ ಗರ್ಲ್. ಲವ್ ಯು ಇಶಾನಿ. ವಾಲಿ ಕಾವಾಲಿ ಪಾಡು. ಕಾವಾಲಯ್ಯ. ಗೈಸ್ ಇವಾಗ ನಮ್ಮದು ಇನ್ನೊಂದು ಚಿಕ್ಕಪ್ಪ ಇದ್ದಾರೆ, ಅವ್ರ ಮನೆಗೆ ಬಂದಿದ್ದೀನಿ. ನೋಡೋಣ. ಇದು ನಮ್ಮ ಅಜ್ಜಿ, ಇದು ನಮ್ಮ ಅಜ್ಜ. ಡ್ಯಾಡಿಯಪ್ಪ ಊಟ ಆಯ್ತಾ? ಊಟ ಆಯ್ತಾ? ಇದು ನಮ್ಮ ಅಜ್ಜ. ಹಾಂ, ಇದು ನಮ್ಮ ಅಜ್ಜಿ. ಹಾಯ್ ಮಾಡಿ. ಇದು ಸ್ವೀಟಿ. ಸ್ವೀಟಿ ಹುಬ್ಬಳ್ಳಿ ಪೋಯ. ಹುಬ್ಬಳ್ಳಿ. ಹಾಂ ಹಾಂ. ಓ ಗೈಸ್, ನಮ್ಮ ಚಿಕ್ಕಪ್ಪನ ತೋರ್ಸೋಣ ಅಂತಿದ್ದೆ. ಚಿಕ್ಕಪ್ಪ ಹುಬ್ಬಳ್ಳಿಗೆ ಅರ್ಜೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅರ್ತಿಯಾ ಗೈಸ್? ಇನ್ನು ನಮ್ಮ ಚಿಕ್ಕಪ್ಪ ಬಂದಾದ್ಮೇಲೆ ನಮ್ಮ ಚಿಕ್ಕಮ್ಮ ಇದ್ದಾರೆ, ನನ್ನ ಪುಟ್ಟ ತಂಗಿ ಇದ್ದಾಳೆ, ಅವರೆಲ್ಲ ಬರ್ತಾರೆ ಇನ್ನು ಮದುವೆಗೆ. ಅವಾಗೆಲ್ಲನೂ ಪರಿಚಯ ಮಾಡಿಸ್ತೀನಿ. ಓಕೆ, ಇವತ್ತು ಯಾರೂ ಇಲ್ಲ ಮನೆಯಲ್ಲಿ, ಅಜ್ಜ ಅಜ್ಜಿ ಮಾತ್ರ ಇದ್ದಾರೆ. ಇವ್ರು ನಮ್ಮ ಅಪ್ಪ, ನಮ್ಮ ಮತ್ತು ಅಪ್ಪ, ನಮ್ಮ ಅಜ್ಜಿ ಅಜ್ಜ.
ಅವ್ರು ಫುಲ್ಲು ಖುಷಿಯಾಗಿಬಿಟ್ಟಿದ್ದಾರೆ ಇವಾಗ ಬಂದಿರೋದಕ್ಕೆ. ನಾವು ಬರ್ತೀವಿ ಅಂತಲೇ ಅಂದ್ಕೊಂಡಿದ್ದಿಲ್ಲ. ಚಿಕ್ಕಪ್ಪಂಗೆ ಗೊತ್ತಿರುತ್ತೆ, ಅಜ್ಜಿಗೆ ಮತ್ತು ಅಜ್ಜಂಗೆ ಗೊತ್ತಿದ್ದಿಲ್ಲ. ಇದು ಮನೆ ಚೆನ್ನಾಗಿದೆಯಾ? ಇವತ್ತಿನ ನೈಟ್ ಡಿನ್ನರ್ಗೆ ಮಧ್ಯಾಹ್ನ ಮಾಡಿ ಗೀ ರೈಸ್ ಇತ್ತು, ಹಾಗೆ ರೈಸು ಮಟನ್ ಕರಿ ಇದಿಷ್ಟಾಗಿತ್ತು. ಇವತ್ತಿನ ಕಿವಿ ಮಾತು: ನೀನು ಮನಸ್ಸು ಮಾಡಿದರೆ ನಿನ್ನ ಹಣೆ ಬರಹ ಇಷ್ಟೇ ಅಂದವರು ಸಹ ನಿನ್ನ ಮುಂದೆ ತಲೆ ತಗ್ಗಿಸುವ ತಾಕತ್ತು ನಿನ್ನಲ್ಲಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.